ಹೋರಾಟ ಮಾಡ್ತವನ ದಮಕ ಮಾಡೋಂಥವ್ರ ಕೆಲಸ ರಾಜಕಾರಣಿಗಳು ಹೋರಾಟ ಮಾಡಬಾರ್ದು. ಇವರೇ ಮುಂದೆ ದೊಡ್ಡ ರಾಜಕಾರಣಿಗಳೇ ಹೋರಾಟಗಾರರು ಆಗಲಿಲ್ಲ. ಯಾಕೆ ಮಾತನಾಡ್ತಂದ್ರೆ ಈ ಮುಳಬಾಗಿಲು ತಾಲೂಕಲ್ಲಿ ದೊಡ್ಡ ಗೋಪಾಲ ಹೋರಾಟಗಳಿಗೆ ರೈತ ಪರ ಹೋರಾಟಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಗಲಿ ತೊಲಗಲಿ ತೊಲಗಲಿ ಬೇಕೇ ಬೇಕು. ಸರ್ಕಾರ ಪೂರ್ವದಲ್ಲೇ ಬಿಜೆಪಿ ಸರ್ಕಾರ ಮೇಲೆ ಗುಡ್ಡೆ ಕುರಿಸಿ ಬಿಜೆಪಿ ಸರ್ಕಾರ 60% ಏಜೆಂಟ್ ಅಂತ ಹೇಳಿ ಇವತ್ತು ಸರ್ಕಾರ ಅಧಿಕಾರ ಪಡೆದಂತ ಕಾಂಗ್ರೆಸ್ ಸರ್ಕಾರ ಸ್ವಾಮಿ ತಾವೇನು ಮಾಡ್ತಾ ಇದ್ದೀರಿ? ಈಗ ಇವತ್ತು ತಾವೇನು ಮಾಡ್ತಾ ಇದ್ದೀರಿ? ಇವತ್ತು ಇಡೀ ತಾಲೂಕು ಕಚೇರಿನ ಮತ್ತೆ ನಿಮ್ಮ ಅಧಿಕಾರಿ ವ್ಯಕ್ತಿಯನ್ನ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀರಿ. ಇವತ್ತು ನೋಡಿ, ಇವತ್ತು ಒಬ್ಬ ತಾಲೂಕು ತಹಸೀಲ್ದಾರರು ಒಂದು ಮನವಿಯನ್ನು ಕೊಟ್ಟರೆ ಇವತ್ತು ಕಾರ್ಯಕ್ರಮ ಮಾಡ್ತಾ ಯಾಕೆ ಅವರು ಇಲ್ಲಿಂದ ಹೊರಗಡೆ ಹೋಗಿದ್ದಾಗಿದೆ ಇಲ್ಲ ಯಾರೋ ಒಬ್ಬರಿಗೆ ಹೇಳಿ ಅಟ್ಲೀಸ್ಟ್ ಹಿಂಗೆ ಬರ್ತಾರೆ ಅಂತಾನೆ ಅವ್ರ ಸೋದರ ಮಾತಾಡೋದಾದ್ರು ಇರಬೇಕಾಗಿತ್ತು. ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಹೋರಾಟ ಮಾಡೋಂಥವನ್ನ ದಮಕ ಮಾಡೋಂಥವ್ರ ಕೆಲಸ ರಾಜಕಾರಣಿಗಳು ಹೋರಾಟ ಮಾಡಬಾರ್ದು. ಇವರೇ ಮುಂದೆ ದೊಡ್ಡ ರಾಜಕಾರಣಿಗಳು ಇವರೇ ಹೋರಾಟಗಾರರು ಈ ರೀತಿಯಲ್ಲಿ ಆಗ್ಬಿಟ್ಟಿದೆ. ಯಾಕೆ ಮಾತನಾಡ್ತಂದ್ರೆ ಈ ಮುಳಬಾಗಿಲು ತಾಲೂಕಲ್ಲಿ ದೊಡ್ಡ ಗೋಗಾಳರಾಗ್ಬಿಟ್ಟಿದ್ದಾರೆ. ಈ ಕಡೆ ಆಂಧ್ರ ಬಾರ್ಡು ಆಂಧ್ರದಿಂದ ಬರೋಂಥವ್ರಿಗೆ ಇಲ್ಲಿ 53 ಅರ್ಜಿ ಹಾಕೊಂಡು 57 ಅರ್ಜಿ ಹಾಕೊಂಡು ಮತ್ತೆ ಅವ್ರಿಗೆ ಲ್ಯಾಂಡನ್ನು ಮಾಡ್ಕೊಡ್ತಾರ. ನಮ್ಮ ಇಲ್ಲಿ ಹುಟ್ಟಿ ಬೆಳೆದಂಥ ರೈತರಿಗೆ 53 ಅರ್ಜಿ ಇರ್ಬೋದು, 57 ಅರ್ಜಿ ಇರ್ಬೋದು, ಇದ್ರೂ ಸಹ ಅವ್ರಿಗೆ ಜಮೀನನ್ನು ಮಾಡ್ಕೊಡೋದಿಲ್ಲ. ಯಾರು ಬೆಂಗಳೂರಿನ ರಿಯಲ್ ಮಾಫಿಗೆ ಬರ್ತಾರೋ ಇಲ್ಲಿ ಮಧ್ಯವರ್ತಿ ಇಟ್ಕೊಂಡು ಆ ಜಮೀನನ್ನು ಕಬಳಕೆ ಮಾಡಿದ ಕೆಲಸ ಆಗ್ತಾ ಇದೆ. ದಯಮಾಡಿ ಮೊದಲಿಗೆ ಇದನ್ನ ನಿಮ್ಗೆ ಈ ಸರ್ಕಾರದಲ್ಲಿ ಮಾನ ಮರ್ಯಾದಿದ್ರೆ ಮೊದಲಿಗೆ ಯಾರು MLA ಆಗಿದ್ದಾರೆ ಅವ್ರಿಗೆ ನಾಚಿಕೆ ಆಗಬೇಕಾಗುತ್ತೆ. ಇವತ್ತು MLA ಸ್ಟೈಲ್ ಆಗ್ಬಿಟ್ಟಿದೆ. ಸರ್ಕಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು DK ಶಿವಕುಮಾರ್ ಅವರೇ ದಯಮಾಡಿ ನಿಮ್ಮ ಸರ್ಕಾರ ಮುಂದಿನ ದಿವಸ ಉಳಿದಾಲ ಇಲ್ಲ. ಯಾಕೆ ಮಾತನಾಡ್ತಂದ್ರೆ ಇವತ್ತು ಇಡೀ ನಿಮ್ಮ ಪಟೇಲ ನೆನೆದ MLAಗಳು ಎಲ್ಲ ರಾಜಕಾರಣ ಬಂದ್ಬಿಟ್ಟಿದ್ದಾರೆ. ಗ್ರಾಮ ಪಂಚಾಯತ್ ಅವ್ರು ನಿಲ್ಲಿಸ್ರಿ, ಮೆಂಬರ್ ಇಲ್ಲ, ತಾಲೂಕ್ ಪಂಚಾಯತ್ ಅವ್ರು ನಿಲ್ಲಿಸ್ರಿ, ಜಿಲ್ಲಾ ಪರಿಷತ್ ಅವ್ರು ನಿಲ್ಲಿಸ್ರಿ. ಆಮೇಲೆ ಡೈರಿ ಹೆಣ್ಮಕ್ಳು ಹಾಲು ಹಿಂಡೋದು ಕಷ್ಟಪಟ್ಟು KM ಮಕ್ಕಳಲ್ಲಿ ಹಾಲು ಹಿಂಡೋದು ಹೆಣ್ಮಕ್ಳು ಗಂಡು ಮಕ್ಳು ಕಷ್ಟಪಟ್ಟು ಇಲ್ಲವ್ರೆ ಎಲ್ಲಕ್ಕೂ MLA ಆಗಲಿ ಮತ್ತೆ DCC ಬ್ಯಾಂಕ್ ಏನ್ರಿ ಏನು ನಿಮ್ಮ ಅಪ್ಪನ ಮಾಡಿ ಹಾಕಿದ ಆಸ್ತಿನ ಎಲ್ಲ ನಿಮಗೆ ಹಾಕ್ತೀನಿ. ಗ್ರಾಮ ಪಂಚಾಯತ್ ಮೆಂಬರ್ ಯಾರು ಆಗಂಗಿಲ್ವಾ? ಹಳ್ಳಿನಾಗ ಒಂದು ಕೆಲಸ ಮಾಡಂಗಿಲ್ಲ. PDO ಕಂಟ್ರೋಲ್ಗೆಲ್ಲ MLAಗಳು, ತಾಲೂಕ್ ಪಂಚಾಯತ್ ಯುವ ಕಂಟ್ರೋಲ್ MLA, ಜಿಲ್ಲಾ ಪರಿಷತ್ ಯುವ ಕಂಟ್ರೋಲ್ MLA. ಇನ್ನು ಹೇಳಿದ್ರೆ ಗ್ರಾಮ ಪಂಚಾಯತ್ನ ಎಲೆಕ್ಷನ್ ಮಾಡಬೇಡ್ರಿ, ತಾಲೂಕ್ ಪಂಚಾಯತ್ನ ಮಾಡಬೇಡ್ರಿ, ಜಿಲ್ಲಾ ಪಂಚಾಯತ್ ಮಾಡಬೇಡ್ರಿ, ಎಲ್ಲ ನೀವೇ ಇಟ್ಕೊಂಡ್ಬಿಡ್ರಿ. ನಿಮ್ಮ ಕೆಲಸ ಜವಾಬ್ದಾರಿ ಮಾಡೋದಾದ್ರೆ ಯಾರಿಗೊಂದು ಕೆಲಸ ಮಾಡಕ್ ಬಿಡಲ್ಲ. ಎಲ್ಲ ನಿಮ್ದೇ ಕಂಟ್ರೋಲ್ ಇಟ್ಕೊಂಡು ಬಾಯ್ಲೆಗಾರಿಕೆ ನೋಡಿ ನಿಮ್ದು MLAಗಳು. ಯಾವೊಂದು ಬಿಟ್ಟು ನಿಮ್ಗೆ ಅಧಿಕಾರ ನಿಮಗೆ ಯಾವೊಂದು ಮುಖ್ಯಮಂತ್ರಿ ನಾಚಿಕೆ ಆಗ್ಬೇಕಾದ್ರೆ ಮುಖ್ಯಮಂತ್ರಿ ಗಂಟೆ ನಮಗೆ ಗೊತ್ತಾಗಲ್ಲ. ನಿಮಗೆ ಸಾಮಾನ್ಯ ಜನ ಬಿಟ್ಟಾಗ ನೀವು ಹಳ್ಳಿಗಳಲ್ಲಿ ಇವ್ರಿಗೆ ಅವ್ರು ಬೆಂಕಿ ಇಕ್ಕಿ ಜಗಳ ಮಾಡಿ ಎಲ್ಲರ ಮೇಲೆ ಕೇಸ್ ಹಾಕಿಸಿ ಅಟ್ರಾಸಿಟಿ ಕೇಸ್ಗಳು ಮತ್ತೊಂದು ಕೇಸ್ ಹಾಕಿ ರೈತರು ಸಾಯ್ತಾ ಇಲ್ಲ. ನಾಚಿಕೆ ಆಗಲ್ಲ ನಿಮಗೆ? ನಾಚಿಕೆ ಆಗಲ್ಲ? ನಿಮ್ಮ ಸರ್ಕಾರಿ ಕೇಳಿ ಹೇಳ್ತೀನಿ, 8 ಜನ ರೈತರು ಹೇಳ್ತೀನಿ, ಏನೋ ಅಣ್ಣ ತಮ್ಮ ಗಾಡಿ ಮಾಡ್ಕೊಂಡ್ಬಿಟ್ರೆ ಸಾಕು, ಏನೋ ಒಂದು ಮಾಡಿ ಅವ್ರ ಕೇಸ್ ಹಾಕಂತ ಹೇಳ್ತೀನಿ. ಇದನ್ನ ನೀವು ಕಲ್ತಿರೋಂಥ ಸರ್ಕಾರ ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ನೀವು ಇದೇ ಚಾಳಿ ಮಾಡ್ತಾ ಇದ್ರೆ ನಿಮ್ಮ ಸರ್ಕಾರ ಗುಳಿಗಾಲ ಇಲ್ಲ. ನಿಮ್ಮ ಸರ್ಕಾರವನ್ನು ಕಿತ್ತಾಕಿ ಮುಂದಿನ ದಿನ ಒಳ್ಳೆ ಸರ್ಕಾರ ತರಬೇಕಾಗುತ್ತೆ. ಮತ್ತೆ ಏನಾದರೂ ನೇರವಾಗಿ ರೈತರು ಮುದ್ದುವಾಗಿ ಕೇಳೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಒಬ್ಬ ಜಿಲ್ಲಾಧಿಕಾರಿ ಇರ್ಬೋದು, ಒಬ್ಬ AC ಇರ್ಬೋದು, ಒಬ್ಬ ತಹಸೀಲ್ದಾರ್ ಇರ್ಬೋದು, ರೈತರು ಸ್ಪಂದಿಸ್ತಾ ಇದ್ದೀರಾ? ಯಾರೊಬ್ಬ MLA ಫೋನ್ ಮಾಡಿದ್ರೆ ಕಾರ್ಯಕ್ರಮ ಡ್ರೂರ್ನ ಹೊಡೆಯಾಗ್ತಿಲ್ಲ. ರೈತರು ಏನಾಗಬೇಕು? ಬೆಳಿಗ್ಗೆಯಿಂದ ಸಾಯಂಕಾಲ ತಾಲೂಕು ಅಲ್ದು ಸುಸ್ತಾಗ್ತಾ ಇದೆ ರೈತರು ಹೇಳ್ತೀನಿ. ಅಟ್ಲೀಸ್ಟ್ ನಿಮ್ಮ ಸರ್ಕಾರ ಬಂದಿದೆ, ನಿಮ್ಮ ಸರ್ಕಾರ ಬಂದ ತಕ್ಷಣ ರೈತರು ಸಮಗ್ರ ಏನು ಮಾಡಿದ್ರೆ ಸಮಗ್ರವಾಗಿ ಒಂದು P ನಂಬರ್ ನಿಮ್ಗೆ ಆಗಿದೆ, ನಿಮ್ಗೆ ಆಗಿದೆ, ದುರಸ್ತಿ ಮಾಡ್ಕೊಡ್ತೀನಿ ರೈತರಿಗೆ. ಒಂದು ದುರಸ್ತಿ ಮಾಡೋದು ನಿಮ್ಮ ಕೈಲಿ ಆಗಲಿಲ್ಲ. ಎಲ್ಲ ಜಮೀನು ಕಬಳಕೆ ಮಾಡಿಕೊಂಡು ನೀವು ಮಧ್ಯವರ್ತಿ ಮಾರಾಟ ಮಾಡ್ಕೊಂಡು ದೊಡ್ಡವರಾಗ್ತಾ ಇದ್ರಿ ನೀವು. ನೋಡಿ, ಒಬ್ಬ MLA ಒಂದ್ಸಲ ಗೆದ್ದಾನಂತಂದ್ರೆ 2ನೇ ವರ್ಷಕ್ಕೆ ಡಬಲ್ ಮಾಡ್ಕೊಳ್ತಾನ, 3ನೇ ವರ್ಷಕ್ಕೆ ಟ್ರಿಬಲ್ ಮಾಡ್ಕೊಳ್ತಾನ. ಇನ್ನೊಬ್ಬ ಯಾರು ಬೆಳೆಗೆ ಬೆಳೆದಿಲ್ಲ. ನಮ್ಮ ಜನ ರೈತರನ್ನು ರೈತ ಬಂದಲ್ಲಿ ಕೂಲಿ ಕಾರ್ಮಿಕರೇ ಅಣ್ಣ ತಮ್ಮಂದ್ರೆ ಆಗತ್ತೆ. ನೀವೆಲ್ಲರೂ ದಯವಿಟ್ಟು ನೀವನ್ನ ಯಾಕಂದ್ರೆ ಎಲ್ಲ ನೋಡ್ಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಇಂಥವ್ರು ಯಾರಿದ್ದಾರೆ ರೈತನ ಯಾಮಾರಿಸಿ ಹೂಗಳರು ಯಾರಾದ್ರೂ ಆಸ್ತಿ ಮಾಡ್ಕೊಂಡು ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಯ್ತು ಅಂತ ಹೇಳ್ತಾರೆ. ಇಂಥವ್ರು ಮಟ್ಟ ಹಾಕ್ಬೇಕಂದ್ರೆ ಸಾಮಾನ್ಯ ಜನನ ಗೆಲ್ಸ್ರಿ, ಒಬ್ಬ ರೈತ ಕುಟುಂಬದಿಂದ ಬಂದಂಥ ವ್ಯಕ್ತಿನ ಗೆಲ್ಸ್ರಿ. ಅಂತ ವ್ಯಕ್ತಿಯನ್ನ ಗೆಲ್ಸಿ ಮುಂದಿನ ದಿನ ಸರ್ಕಾರ ರಚನೆ ಮಾಡಿದ ಕೆಲಸ ಮಾಡಬೇಕಾಗಿದೆ. ಇಡೀ ರಾಜ್ಯದಲ್ಲಿ ಮುಂದಿನ ದಿನದಲ್ಲಿ ಇವತ್ತು ಏನು ನಮ್ಮ ಕೋಳೇಳಿ ಚಂದ್ರಶೇಖರ್ ಇದ್ದಾರೆ, ಅವ್ರ ನೇತೃತ್ವ ರಾಜ್ಯ ಎಲ್ಲ ಹೋರಾಟ ಮಾಡಿ ಮುಂದಿನ ದಿನದಲ್ಲಿ ಒಳ್ಳೆ ಸರ್ಕಾರ ತರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಮಾತಾಡೋಕೆ ನಿಮ್ಗೆಲ್ಲರೂ ಅಂತ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.